ಯೇಸುವಿನ ನಾಮದಲ್ಲಿ. ಅವರ ಕಡೆಗಿಂತಲೂ ನನ್ನ ಕಡೆಯವರು ಹೆಚ್ಚಿನ. ಲೋಕದಲ್ಲಿರುವಾತನಿಗಿಂತಲೂ ನನ್ನೊಳಗಿರುವಾತನು ಹೆಚ್ಚಿನವನು. ಹೆಚ್ಚಿನವನು ನಿನ್ನೊಳಗಿದ್ದಾನೆ. ಸೈನ್ಯ ನೋಡಿ ಎದುರುಬೇಡ. ಆ ರಥಾಸುಗಳನ್ನು ನೋಡಿ ಎದುರುಬೇಡ. ಹಲ್ಲೆಲೂಯಾ. ಈಗ ಇವನು ನೋಡುವಾಗೆ ದೇವರೇ ಇವನ ಕಣ್ಣುಗಳನ್ನ ತೆರೆ. ಒಬ್ಬ ದೇವರ ಸೇವಕರಾಗಿ ಆ ಅದ್ಭುತಗಳನ್ನು ನೋಡುವಾಗೆ, ಆ ದೇವರು ಮಾಡುವ ನಿಮ್ಮ ಜೀವಿತದಲ್ಲಿ ಒಂದೊಂದು ಅದ್ಭುತಗಳನ್ನು ನೋಡುವಾಗೆ ನಿಮ್ಮ ಆತ್ಮಿಕ ಕಣ್ಣುಗಳು ಈ ಕೂಡಲೇ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ. ಯಾವ ರಕ್ಷಣೆಗಾಗಿ? ನಿನ್ನ ರಕ್ಷಣೆಗಾಗಿ. ನಿನ್ನ ಆ ಕಣ್ಣು ತೆರೆಯಲ್ಪಟ್ಟಿದ್ರೆ ಆ ರಕ್ಷಣೆಯನ್ನು ನೋಡ್ತೀಯ. ನಿನ್ನ ರಕ್ಷಣೆಗಾಗಿ ಯಾರು ಬಂದು ನಿಂತಿದ್ದಾರೆ? ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕರಿಗೆ ಕಂಡವು. ನಿನ್ನ ಆ ಕಣ್ಣು, ಒಳಗಿನ ಕಣ್ಣು ತೆರೆಯಲ್ಪಟ್ಟಿದ್ರೆ ದೇವರು ಇಟ್ಟಂತ ಆ ರಥಾಶ್ವಯ, ಆ ಅಗ್ನಿಮಯವಾದ ಸೈನ್ಯವನ್ನ ನೀನ್ ನೋಡ್ತೀಯ. ವಿಶ್ವಾಸಿ, ನಿನ್ನ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಅದಕ್ಕೆ ಕೀರ್ತನೆಗಳು ಹೇಳ್ತಾರೆ, ಧರ್ಮಶಾಸ್ತ್ರದ ಅದ್ಭುತಗಳನ್ನ ನೋಡುವ ಹಾಗೆ ನನ್ನ ಕಣ್ಣುಗಳನ್ನ ತೆರೆ. ನೀನ್ ಬೇರೆ ಇಲ್ಲಿ ಬಂದು ವಿಶ್ವಾಸಿ ಆಗಿದ್ರೆ ಸಾಕಾಗಲ್ಲ. ಇಲ್ಲಿ ಬಂದು ಯಾರು ಹೇಳ್ಬಿಟ್ರೆ ಸಾಕಾಗಲ್ಲ. ನಿನ್ನ ಆತ್ಮಿಕ ಕಣ್ಣು ದೇವರು ಮಾಡುವ ಕಾರ್ಯಗಳನ್ನ ನೋಡಬೇಕು. ನೋಡ್ಬೇಕು ಅಂದ್ರೆ ಏನಾಗ್ಬೇಕು? ನಿನ್ನ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಈಗ ಆ ಸೇವಕ ನೋಡಿದ್ ನಿಜಾನ ಸುಳ್ಳ? ನೋಡ್ರಿ, ಈ ಲೋಕದಲ್ಲಿ ನಿಜ ಇದೆ, ಸತ್ಯ ಇದೆ. ಏನಿದೆ? ನಿಜ ಇದೆ, ಸತ್ಯ ಇದೆ. ಹಲ್ಲೆಲೂಯಾ. ಈಗ ಒಂದು ನೋಡ್ರಿ, ಒಬ್ಬರಿಗೆ ಜ್ವರ ಬಂದಿದೆ ಅಂತ ಹೇಳ್ತಾರೆ. ಜ್ವರ ಬಂದಿರೋದ್ರಲ್ಲಿ ಏನದು? ನಿಜ. ಈಗ ಡೋಲೋ ಮಾತ್ರೆ ಏನಂದ್ರೆ ಅದು ಸತ್ಯ ಅಲ್ಲ. ಉದಾಹರಣೆಗೆ ಹೇಳ್ತಾರೆ, ಆಮೇಲೆ ಇದೇ ಸತ್ಯ ಅಂತ ಡೋಲೋ ಮಾತ್ರೆ ಇಟ್ಕೊಂತಾರೆ ಅಲ್ವಾ? ಈಗ ಅವನೊಳಗೆ ಇರೋದೇನು? ಜ್ವರ ಇರೋದೇನು? ನಿಜ. ಆದ್ರೆ ಅದಕ್ಕೆ ಜ್ವರಕ್ಕೆ ಒಂದು ಮಾತ್ರೆ ಇದೆ, ಡೋಲೋ ಅಂತ. ಅದೇನದು? ಆ ಸತ್ಯ ಒಳಗೆ ಬರುವಾಗ ಆ ನಿಜ ಇಲ್ಲದಾಗಿ ಹೋಗ್ತದೆ. ಆ ಡೋಲೋ ಒಳಗೆ ಬರುವಾಗ ಒಳಗಿರುವ ಜ್ವರ ಇಲ್ಲದಾಗಿ ಹೋಗ್ತದೆ. ಹಲ್ಲೆಲೂಯಾ. ನಿಜ. ಅದ್ರ ಜೊತೆ ಏನಿದೆ? ಸತ್ಯ ಇದೆ. ನೀನ್ ನಿಜನ ನಂಬ್ತೀಯ, ಸತ್ಯನ ನಂಬ್ತೀಯ? ನಿನ್ನಲ್ಲಿ ದುಡ್ಡಿಲ್ಲ ಎಂಬುದು ನಿಜ. ಏನಿಲ್ಲ? ಸತ್ಯ. ಸಾಲಗ ನಿನ್ನ ನಿಜ ಎಂಬುದು ಏನಿದು? ನಿಜ. ಅದು ಸತ್ಯ ಹೊಂದಿದೆ. ನನ್ನನ್ನ ದರಿದ್ರದಿಂದ ಬಿಡಿಸಲು ಆತನು ಶಿಲ್ಪೆಯಲ್ಲಿ ಐಶ್ವರ್ಯವಂತನಾದನು. ಇದು ಸತ್ಯ. ನೀನು ನಿಜನ ನಂಬ್ತೀಯ, ಸತ್ಯನ ನಂಬ್ತೀಯ? ನೀನ್ ದರಿದ್ರನಾಗಿರೋ ಸತ್ಯ, ನೀನ್ ನಿಜ. ನೀನ್ ಸಾಧನೆಯಿರೋದು ನಿಜ. ಆದ್ರೆ ಸತ್ಯ ಇರ್ತದೆ, ನಿನ್ನನ್ನ ಐಶ್ವರ್ಯವಂತ ಮಾಡಲಿಕ್ಕೆ ಆತನು ಶಿಲ್ಪೆಯಲ್ಲಿ ದರಿದ್ರನಾದನು. ಇದು ಸತ್ಯ. ಯಾವುದನ್ನ ನಂಬ್ತೀಯ ನೀನು? ನಿಜನ ನಂಬ್ತೀಯ, ಸತ್ಯನ ನಂಬ್ತೀಯ? ಅವರ ಸೇವಕ ಕಣ್ಣನ್ನು ನೋಡಿದ್ದು ನಿಜ, ಅದು ಸತ್ಯ ಹೊಂದಿದೆ. ರಥಾಶ್ವಗಳು ಅವರಿಗಿಂತ ಹೆಚ್ಚಾಗಿ ಗುಡ್ಡದ ಮೇಲೆ ಆಲ್ರೆಡಿ ಅವರಿಗಿಂತ ಮೊದಲೇ ದೇವರು ಬಂದು ನಿಂತಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿನಗೆ ವ್ಯಾಧಿ ಇದೆ, ಡಾಕ್ಟರ್ ಏನ್ ಮಾಡ್ಬಿಟ್ಟ? ಟೆಸ್ಟ್ ಮಾಡಿ ಏನ್ ಮಾಡ್ಬಿಟ್ಟ? ನಿನಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟ. ಮೆಡಿಕಲ್ ಏನಂತಾರ ಅದಕ್ಕೆ? ಒಂದು ಚೀಟಿ ಕೊಟ್ಬಿಟ್ಟ, ರಿಪೋರ್ಟ್ ಕೊಟ್ಬಿಟ್ಟ. ಅದು ಏನದು? ನಿಜ, ಸತ್ಯ ಹೊಂದಿದೆ. ನನ್ನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಈಗ ಡಾಕ್ಟರ್ ಏನ್ ಮಾಡಿದ್ದಾನೆ? ನಮ್ಮ ದೇಹದ ಬಗ್ಗೆ ಅವನಿಗೆ ಏನು ಗೊತ್ತು? ಓದಿದ. ಎಲ್ಲೆಲ್ಲಿ ಏನೇನಿದೆ, ಏನಾಗಿದೆ ಅದನ್ನ ಸ್ಕ್ಯಾನ್ ಮಾಡಿ ಏನ್ ಮಾಡ್ತಾನ ಅವನು ಹೇಳ್ತಾನೆ. ಅವನು ಡಾಕ್ಟರ್ಗೆ ನಮ್ಮ ದೇಹದ ಬಗ್ಗೆ ಮಾತ್ರ ಗೊತ್ತು. ಆ
ಆದರೆ ದೇವರು ಈ ದೇಹವನ್ನ ಸೃಷ್ಟಿ ಮಾಡಿದವನು. ಈ ದೇಹವನ್ನ ತಿಳಿದುಕೊಂಡವನ್ನ ನಂಬ್ತೀಯ, ಇಲ್ಲ ನನ್ನ ಸೃಷ್ಟಿ ಮಾಡಿದಂತ ದೇವರನ್ನ ನಂಬ್ತೀಯ? ಅವನು ಹೇಳ್ತಾರ ನಿಜಾನೇ, ನಿನಗದಿರೋದು ನಿಜ. ಆದ್ರೆ ಸತ್ಯ ಹೊಂದಿದೆ. ದೇವರ ವಾಕ್ಯ ಇರ್ತದೆ, ನನ್ನ ಭಾಷಣಗಳಿಂದ ನಿಮಗೆ ಗುಣವಾಗಿದೆ. ಇದು ಸತ್ಯ. ಆ ಸತ್ಯ ನಿನ್ನೊಳಗೆ ಬರುವಾಗ ಈ ನಿಜ ಇಲ್ಲದ ಹಾಗೆ ಹೋಗ್ತದೆ. ಅಲ್ಲೇಲೂಯಾ. ಹಾಗಾದ್ರೆ ನೀನು ಯಾವ್ದನ್ನ ನಂಬಬೇಕು? ನಿಜವನ್ನ. ನಿನ್ ಕೈಯಲ್ಲಿ ರಿಪೋರ್ಟ್ ಇದ್ರು ನೀನು ಅದನ್ನ ನಂಬಬಾರ್ದು, ಸತ್ಯನ ನಂಬಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸತ್ಯವನ್ನ ತಿಳಿದುಕೊಂಡ್ರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಎಲ್ಲಿ ಸತ್ಯವು ಇಳಿದು ಬರ್ತದೋ, ಎಲ್ಲಿ ಸತ್ಯ ನಿನ್ನೊಳಗೆ ಬರ್ತದೋ, ನೀನ್ ಸತ್ಯವನ್ನು ತಿಳಿದುಕೊಂಡು ನಿನ್ನ ಆತ್ಮಿಕ ಕಣ್ಣು ತೆರೆಯಲ್ಪಡ್ತದೋ, ಆಗ ಸತ್ಯ ಇರೋ ಕಡೆ ನಿಜ ಇಲ್ಲದ ಹಾಗೆ ಹೋಗ್ತದೆ. ನಿಜಕ್ಕಿಂತಲೂ ಸತ್ಯಕ್ಕೆ ಪವರ್ ಜಾಸ್ತಿ. ನಿಜ ನಂಬುತ್ತೀವೋ ಸತ್ಯವನ್ನು ನಂಬುತ್ತೀವಿ? ಯಾವ್ದನ್ನ ನಂಬ್ತೀಯ? ನಿನಗೆ ಮನೆ ಇಲ್ಲ, ನಿಜ. ಎಂದ್ರು ನಿಜ ಅಲ್ವಾ? ದಾವೀದನಿಗೆ ಹೇಳಿದ್ರು, ನೀನು ನನಗೆ ಆಲಯವನ್ನು ಕಟ್ಟಬೇಕು ಅಂತ ಮನಸ್ಸು ಮಾಡಿದ್ರಿಂದ, ನೀನು ನನ್ನಲ್ಲಿ ಆಸಕ್ತನಾಗಿದ್ದರಿಂದ ನಾನು ನಿನಗೆ ಒಂದು ಮನೆಯನ್ನು ಕಟ್ಟಿಕೊಡ್ತೇನೆ. ಅವನ ಆಲಯ ಕಟ್ಟಕ್ಕಿಂತ ಮುಂಚೆನೆ ದೇವರು ಏನ್ ಮಾಡಿದ್ರು? ಕಟ್ಟಿಕೊಡ್ತಾರೆ. ಅಲ್ಲೇಲೂಯಾ. ಅದಕ್ಕೆ ಈ ಸತ್ಯ ಇದರಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಯಾವ್ದ್ರಲ್ಲಿ ಬರೆಯಲ್ಪಟ್ಟಿದೆ? ಇದರಲ್ಲಿ ಬರೆಯೋದೆಲ್ಲ ಸತ್ಯ. ಇದನ್ನು ನೀನು ತಿಳಿದುಕೊಳ್ಳುವಾಗ ನಿನಗೆ ಬಿಡುಗಡೆ ಉಂಟಾಗ್ತದೆ. ಅಲ್ಲೇಲೂಯಾ. ಈ ನಿಜಾನ ನಂಬಬೇಕಾ, ಸತ್ಯನ ನಂಬಬೇಕಾ? ಯಾವ್ದನ್ನು ನಂಬಬೇಕು? ನಾನೇ ಸತ್ಯವು ಮಾರ್ಗವೂ ಆಗಿದ್ದೇನೆ. ನನ್ನನ್ನು ನಂಬುವವನ ಒಳಗಿದ್ದ ಜೀವಕರವಾದ ಒಳ್ಳೆಗಳು ಹರಿಯುತ್ತದೆ. ಒಂದೇ ಆಶೀರ್ವಾದವಲ್ಲ, ಆಶೀರ್ವಾದಗಳು ನಂಬುವವನ ಒಳಗಿಂದ ಅದು ಬರ್ತದೆ. ಅದಕ್ಕೆ ಇರ್ತದೆ ಯೋನ್ ಬರ್ಸ್ವಾರ್ತೆ 8ನೇ ಅಧ್ಯಾಯ 32 ವರ್ಷ ಸತ್ಯವನ್ನು ತಿಳ್ಕೊಳ್ರಿ, ಸತ್ಯವು ಬಿಡುಗಡೆ ಮಾಡ್ತದೆ. ಆ ಸತ್ಯ ಯಾವಾಗ ತಿಳ್ಕೊಳ್ತೀಯ ಅವಾಗ ನಿನ್ನ ಆತ್ಮಿಕ ಕಣ್ಣು ತೆರೆಯಲ್ಪಡ್ತದೆ. ಅವಾಗ ನೀನು ದೇವರು ನಿನಗಾಗಿ ಮಾಡಿದ್ದನ್ನ, ದೇವರು ನಿನಗಾಗಿ ಇಟ್ಟಿದ್ದನ್ನ ನಿನ್ನ ಒಳಗಿನ ಕಣ್ಣು ಏನಾಗ್ತದೆ? ಅವ ನೀನು ಏನ್ ಮಾಡಲ್ಲ, ಏನ್ ಮಾಡಲ್ಲ, ನೀನು ಎದುರೋದಿಲ್ಲ. ಏನ್ ಮಾಡಲ್ಲ, ನೀನು ಎದುರೋದಿಲ್ಲ. ಹಾಗಾದ್ರೆ ನನ್ನ ಆತ್ಮಿಕ ಕಣ್ಣು